ನಮಸ್ಕಾರ, ಕರ್ನಾಟಕ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಪ್ರವೀಣ್. ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಸಮಾಧಿ ಉತ್ಖನನ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಗುಂಡಿಗಳನ್ನು ಅಗಿದ್ರೂ ಕೂಡ 6ನೇ ಸಮಾಧಿಯಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿವೆ. ಈ ನಡುವೆ 11 ಜಾಗದಲ್ಲಿ ಕಳೆಬರಹ ಪತ್ತೆಯಾಗಿದ್ದು ಬಿಟ್ರೆ ಉಳಿದೆಡೆ ಅದೆಷ್ಟೇ ಮಣ್ಣು ಬಗಿದ್ರೂ ಕೂಡ ಒಂದೇ ಒಂದು ತಲೆಬುಡೆ ಸಿಗ್ತಾ ಇಲ್ಲ. 17 ಸಮಾಧಿಯನ್ನು ಅಗಿದ್ರೂ ಕೂಡ ಮುಸುಕುದಾರಿಯೇ ಬುರುಡೆ ಬಿಡ್ತಾ ಇದ್ದಾನೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಇನ್ನು ಇಂದು ಎಸ್ಐಟಿ ಅಧಿಕಾರಿಗಳು ಸರ್ಕಾರಕ್ಕೆ ತನಿಖಾ ಪ್ರಗತಿಯ ವರದಿ ನೀಡಲಿದ್ದು ಸಮಾಧಿ ಉತ್ಖನನ ಮುಂದುವರಿಯುತ್ತಾ ಇಲ್ಲ ನಿಲ್ಲುತ್ತಾ ಅನ್ನೋ ಅನುಮಾನಗಳಿಗೆ ಉತ್ತರ ಸಿಗಲಿದೆ. ಅನನ್ಯ ಭಟ್ ಪದ್ಮಲತಾ ಬಳಿಕ ಇದೀಗ ಮತ್ತೊಂದು ನಾಪತ್ತೆ ಪ್ರಕರಣ ಮರುಜನ್ಮ ತಾಳಿದೆ. 2012ರಲ್ಲಿ ಬೆಳ್ತಂಗಡಿ ತಾಲೂಕಿನ ಪುಂಜಾಲಕಟ್ಟೆ ಬಾಲಕಿ ಹೇಮಲತಾ ನಾಪತ್ತೆಯಾಗಿದ್ದಂತೆ. ಧರ್ಮಸ್ಥಳಕ್ಕೆ ಹೋದವಳು ಮರಳಿ ಬರಲೇ ಇಲ್ವಂತೆ. ಆಗ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನನ್ನ ತಂಗಿಯನ್ನ ಹುಡುಕಿ ಕೊಡಿ ಅಂತ ಹೇಮಲತಾ ಸಹೋದರ ನಿತಿನ್ ದೇವಾಡಿಗೆ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ದೂರು ಕೊಡಲಿಕ್ಕೆ ಬಂದಿದ್ದೆ. ಎಲ್ಲಿ ಹೋದವರು? ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋದವರು. ಇಬ್ರು ಹೋಗಿದ್ದಾರೆ, ಒಬ್ರು ಬಂದಿದ್ದಾರೆ, ಒಬ್ರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬರುವಾಗ ಬಂದ್ರೆ ನಿಮ್ಗೇನು ತಿಳಿಸ್ತೇನೆ ಅಂತ ಹೇಳಿದ್ರು. ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ. ಧರ್ಮಸ್ಥಳದ ಮಣ್ಣಲ್ಲಿ ಅಡಗಿರೋ ತಲೆಬುಡೆ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಭೇದಿಸ್ತಾ ಇದ್ದಾರೆ. ಆದ್ರೆ ಅದೆಷ್ಟೇ ಬಗೆದ್ರೂ ಕೂಡ ಒಂದೇ ಒಂದು ತಲೆಬುಡೆ ಸಿಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಪಾಯಿಂಟ್ಗಳಲ್ಲಿ ಅಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಅದು ಯಾವಾಗ ತುಂಡು ಮೂಳಿಯೂ ಸಿಗಲಿಲ್ವೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಧರ್ಮಸ್ಥಳ ವಿರುದ್ಧವಿರುವಂತಹ ಕೈಗಳನ್ನ ಹೊರತನ್ನಿ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ರೆ, ಕಮ್ಯುನಿಸ್ಟರ ಮಾತು ಕೇಳಿ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಅಂತ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ಈ ಕೆಲವು ಕಮ್ಯುನಿಸ್ಟರ ಜೊತೆಯಲ್ಲಿ ಕೂಡಿ ಅವರಿಗೆ ಒತ್ತು ಕೊಟ್ಟು ಅವರ ಆಪಾದನೆಗಳಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ದಾಯ್ತು. ಕಮ್ಯುನಿಸ್ಟ್ನವರು ಏನು ಮಾಡ್ಲಿಕ್ಕಾಗ್ಲಿಲ್ಲ. ಈಗ ಅದನ್ನು ಬಿಟ್ಟು ಧರ್ಮಸ್ಥಳಕ್ಕೆ ಬಂದರು. ಕರ್ನಾಟಕದ ಪೊಲೀಸ್ ಬೇಡ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ ಇದೆ ಅಂತ ಬಿಜೆಪಿ ಮಾತ್ರವಲ್ಲ ಆಡಳಿತ ಕಾಂಗ್ರೆಸ್ನಲ್ಲೂ ಕೂಡ ಕೂಗೆದ್ದಿದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಏನೋ ಉಪಮುಖ್ಯಮಂತ್ರಿಗಳ ಮಾತಿಗೆ ಧ್ವನಿಗೂಡಿಸಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತರು. ಧರ್ಮಸ್ಥಳ ಬಗ್ಗೆ ಡಿಸಿಎಂ ಹೇಳಿಕೆಗೆ ನನ್ನ ಸಹಮತವಿದೆ. ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನ ನಡೀತಾ ಇದೆ. ಎಲ್ಲದಕ್ಕೂ ಆದಷ್ಟು ಬೇಗ ಉತ್ತರ ಸಿಗಲಿದೆ ಅಂತ ಉಡುಪಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಡಿಸಿಎಂ ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ನಾನು ಜಿಲ್ಲಾ ಪ್ರವಾಸದಲ್ಲಿರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಆದರೆ ಒಂದು ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತರು. ಬಹಳಷ್ಟು ನಾವು ಪಾಲಿಸ್ತೀವಿ, ನಡ್ಕೊಳ್ತೀವಿ. ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗಡೆಜಿಯವರ ಮತ್ತು ಅವರ ಯಾರ್ಯಾರು ಧರ್ಮಸ್ಥಳ ಸಂಘ ಮಾಡಿಕೊಂಡು ಕೆಲಸ ಮಾಡೋದು. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೆಸಲಾಗ್ತಿದೆ ಅಂತ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಬಿಜೆಪಿ ನಾಯಕರಿಗೆ ಆನೆ ಬಲ ಬಂದಂತಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಪರ ನಿಂತಿರುವಂತಹ ಕೇಸರಿ ಪಕ್ಷದ ನಾಯಕರು ಭಾನುವಾರ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯಲಿದ್ದಾರೆ. ಏನೋ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲು ವಿದೇಶದಿಂದ ಹಣ ಬರ್ತಾ ಇದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಹೊರಬೋದು. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದದು, ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗುದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ, ಎಲ್ಲ ಸತ್ಯ ಅವ್ರಿಗೆ ಬರ್ತದೆ. ವಿಚಿತ್ರ ಅಂದ್ರೆ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರದ್ದು ಏನ್ ಕೆಲಸ ಅವ್ರದ್ದು? ಅವ್ರು ಅದೇ ಹೇಳ್ತೀನಲ್ಲ, ಇವ್ರು ಇದೇ ಲಿಂಕ್ ಅದ ರೀ. ISI ಲಿಂಕ್ ಅಂತೂ ಇದಕ್ಕೆ ಇದ್ದೇ ಇದೆ. ಅವ್ನು ಸಮೀರ್ ಯಾರು? ಯಾಟಮ್ಮ ಸುದ್ದಿ ಒಳಗೆ ತಾನೆ. ಇವತ್ತು ನೋಡ್ರಿ ನಮ್ಮ ಸ್ವಾಮಿಯಪ್ಪ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಡಿ ಗ್ಯಾಂಗ್ಗೆ ಹೊಸ ಕೈದಿ ನಂಬರ್ ನೀಡಲಾಗಿದೆ. ದರ್ಶನ್, ಪವಿತ್ರಗೌಡ, ನಾಗರಾಜ್, ಲಕ್ಷ್ಮಣ್ ಮತ್ತು ಪ್ರದೋಷ್ ವಿಚಾರಣಾಧೀನ ಕೈದಿಗಳಾಗಿದ್ದು
ಕ್ರಮವಾಗಿ A1 ಪವಿತ್ರ ಗೌಡಗೆ ಕೈದಿ ನಂಬರ್ 7313, ದರ್ಶನ್ಗೆ 7314, ನಾಗರಾಜ್ಗೆ 7315, ಲಕ್ಷ್ಮಣ್ಗೆ 7316 ಮತ್ತು ಪ್ರದೀಶ್ಗೆ 7317 ಸಂಖ್ಯೆ ನೀಡಲಾಗಿದೆ. ಬಳ್ಳಾರಿ ಜೈಲಿನಿಂದ ಅನಾರೋಗ್ಯದ ನೆಪವೊಡ್ಡಿ ಬೇಲ್ ಪಡೆದಿದ್ದ ದರ್ಶನ್ ಇದೀಗ ಮತ್ತೆ ಕಾರಾಗೃಹದಲ್ಲಿ ಮುದ್ದೆ ಮುರಿಯಬೇಕಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಜೈಲು ಸೇರ್ತಾ ಇದ್ದಂತೆ ಎಡಿಜಿಪಿ ಬಿ ದಯಾನಂದ್ ಜೈಲಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ ಸೇರಿ ಇತರೆ ಆರೋಪಿಗಳಿಗೆ ವಿಶೇಷ ಸವಲತ್ತು ನೀಡಬಾರದು ಅಂತ ಹೇಳಿದ್ದಾರೆ. ಈ ಹಿಂದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಸದ್ಯ ಕಾರಾಗೃಹ ಇಲಾಖೆ ಎಡಿಜಿಪಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವುದೇ ಅಕ್ರಮ ನಡೆಯಬಾರದು, ಮೊಬೈಲ್ ಸೇರಿ ಯಾವುದೇ ನಿಷೇಧಿತ ವಸ್ತುಗಳು ಜೈಲಿನ ಒಳಗಡೆ ಬರಬಾರದು. ಕರ್ತವ್ಯ ಲೋಪ ಕಂಡು ಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವ ಮೂಲಕ ಭಿಕ್ಷಾ ಕೊಟ್ಟಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸಾರಿ ಸಾರಿ ಹೇಳಿದೆ. ದರ್ಶನ್ ಪಾಲಿಗೆ ಮುಳುವಾಗಿದ್ದು ಈ 2 ಫೋಟೋ ಹಾಗೂ 14ನೇ ಆರೋಪಿ ಪ್ರದೀಪ್ ಹೇಳಿಕೆ ಎನ್ನಲಾಗ್ತಾ ಇದೆ. ಹಲ್ಲೆ ಮಾಡಿದ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಫೋಟೋ 272 ಸಾಕ್ಷಿಗಳು ಹೇಳಿದ ಕರಾಳ ಕಥೆಯನ್ನ ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದು ಅನುಮಾನ ಎನ್ನಲಾಗ್ತಾ ಇದೆ. ನಿನ್ನೆ ದೆಹಲಿಯ ಕೆಂಪುಕೋಟೆ ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಆರ್ಎಸ್ಎಸ್ನ ಹಾಡಿ ಹೊಗಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಪಂಚದ ಅತಿದೊಡ್ಡ ದೇಶಭಕ್ತ ಎನ್ಜಿಒ ಅಂತ ಕರೆದಿದ್ದಾರೆ. ಸ್ವಾತಂತ್ರ್ಯೋತ್ಸವ ದಿನ ಮೋದಿ ಆರ್ಎಸ್ಎಸ್ನ ಹೊಗಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. 79ನೇ ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ದಾರೆ. ಇದು ಸ್ವಾತಂತ್ರ್ಯ ಹೋರಾಟ, ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ನಿಜ ಆಶಯಗಳಿಗೆ ಮಾಡಿರುವಂತಹ ಅವಮಾನವಾಗಿದೆ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಆರ್ಎಸ್ಎಸ್ ಸಂಘಟನೆಯನ್ನ ಹೊಗಳಿದ್ದಂತ ಪ್ರಧಾನಿ ಮೋದಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ಗೆ ಯಾವುದೇ ಇತಿಹಾಸ ಇಲ್ಲ. ಆರ್ಎಸ್ಎಸ್ ಹೊಸದಾಗಿ ಜನಿಸಿರೋ ಒಂದು ಸಂಘಟನೆ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿದೊಡ್ಡ ಇತಿಹಾಸವಿದೆ. ಅವರು ರಾಷ್ಟ್ರ ಧ್ವಜವನ್ನೇ ತುಂಬಾ ದಿನ ಆರೋಹಣ ಮಾಡಿರಲಿಲ್ಲ. ವಾಜಪೇಯಿ ಜಿ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರು ಅಂತ ಬೆಂಗಳೂರಲ್ಲಿ ಡಿಕೆಶಿ ಹೇಳಿದರು. But RSS doesn't have any history. RSS is a newly born institution. Congress party has a bigger history in this country on this occasion. We all know that they could not host the national flag for a very long time, and I think our Vajpayee ji took very initiative on that issue. So anyway, it is their party agenda or anything. But RSS doesn't have any history. RSS is a newly born institution. Congress party has a bigger history in this country on this occasion. ದರ್ಶನ್ರನ್ನ ಅಭಿಮಾನಿಗಳು ಪ್ರೀತಿಸಿ ಆರಾಧಿಸಿ ಆದರೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ ಅಂತ ನಟಿ, ನಿರ್ಮಾಪಕಿ, ನಿರ್ದೇಶಕಿ ಪ್ರಿಯಾ ಹಾಸನ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಪ್ರಿಯಾ ಹಾಸನ್, ದರ್ಶನ್ರನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಸಹವಾಸ ದೋಷದಿಂದ ದರ್ಶನ್ ಕೆಟ್ಟು ಅನಿಸುತ್ತೆ. ದರ್ಶನ್ ಫ್ಯಾನ್ಸ್ಗಳಿಂದ ಎಷ್ಟೆಲ್ಲ ರಾತಾಂತ ಆಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇಷ್ಟು ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಾಗ ಭಗವಂತ, ಪ್ರೇಕ್ಷಕರು ಅವ್ರಿಗೆ ಇಷ್ಟು ಪ್ರೀತಿ ಕೊಟ್ಟಾಗ ಅವರು ಯಾವುದೇ ರೀತಿನಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾರೆ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಿ ಡಿಸಿಷನ್ಸ್ ತಗೋಬೇಕಿತ್ತು. ಯಾವುದೋ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಹೋಗಿ ಇವತ್ತು ಇಷ್ಟು ದೊಡ್ಡ ರಾಧಾಂತ ಆಗೋ ಅಷ್ಟು ಮಟ್ಟಿಗೆ ಮಾಡ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಕೆಲವೊಂದು ಸಹವಾಸ ದೋಷ ಅಂತಾರಲ್ಲ, ಹಾಗೆ ಕೆಲವೊಂದು ಸಮಯ ಸಂದರ್ಭ ಕೆಲವೊಬ್ರು ಆ ಟೈಮ್ನಲ್ಲಿ ಏನ್ ಹೇಳಿರ್ತಾರೋ ಅದು ಒಂದು ಉತ್ತೇಜನ ಕೊಟ್ಟು ಈ ರೀತಿಯಾದಂತ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರ ಅವರು ಜೀವನದಲ್ಲಿ ಅನ್ಸುತ್ತೆ. ತಪ್ಪು ನಡೆದೋಗಿದೆ. ತಪ್ಪು ನಡೆದ ಮೇಲೆ ಅದಕ್ಕೊಂದು ಶಿಕ್ಷೆ ಅಂತ ಇದ್ದೇ ಇರುತ್ತೆ. ಕಾನೂನು ಮುಂದೆ ಇದು ಆಲ್ರೆಡಿ ಕೋರ್ಟ್ ಅಲ್ಲಿ ಡಿಸೈಡ್ ಆಗಿ ಕಾನೂನು ಒಂದು ಡಿಸಿಷನ್ ತಗೊಂಡಾಗ ಕಾನೂನು ಮುಂದೆ